ಸರ್ ನಮಸ್ಕಾರ ಸರ್. ಸರ್ ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ, ಮಾತಾಡ್ತಾರೆ ಸರ್. ಸರ್ ನಮಸ್ತೆ. ನಮಸ್ಕಾರ ರಾಕೇಶ್ ಶೆಟ್ಟಿ ಅವರೇ, ಹೇಗಿದ್ದೀರಿ? ಆಲ್ ಓಕೆ ಸರ್, ನೀವು ಹೇಗಿದ್ದೀರಿ? ನಿಮ್ಮ ಈ ನಗುವೆ ನಮಗೆ ಎಲ್ಲ ಐ ಥಿಂಕ್ ಆಲ್ಮೋಸ್ಟ್ ಆಲ್ ದ ಉತ್ತರಗಳನ್ನು ಆ ನಿಮ್ಮ ಸ್ಮೈಲಿಂಗ್ ಫೇಸ್ ಕೊಡ್ತಾ ಇದೆ. ಮೋಸ್ಟ್ ಎಕ್ಸೈಟೆಡ್ ಅಂತ ಹಿಸ್ಟ್ರಿ ಕ್ರಿಯೇಟೆಡ್ ಟುಡೇ ಅಂತ ಹೇಳ್ಬೋದು ಬಿಜೆಪಿಯಿಂದ. ನಾನು ಕರ್ನಾಟಕದ ಬಗ್ಗೆ ಲಾಸ್ಟ್ಗೆ ಬರ್ತೀನಿ ನಿಮ್ಮ ಹತ್ರ. ನಿಮ್ಮ ರಿಯಾಕ್ಷನ್, ನೀವು ಸ್ಟೇಟ್ ಲೆವೆಲ್ ಪಾಲಿಟಿಕ್ಸ್ ಮಾಡಿದವರು ಕೂಡ, ನ್ಯಾಷನಲ್ ಲೆವೆಲ್ ಪಾಲಿಟಿಕ್ಸ್ ಮಾಡಿದವರು ಕೂಡ, ಹಲವು ರಾಜ್ಯಗಳ ಇನ್ಚಾರ್ಜ್ ಆಗಿ ಓಡಾಡಿದ್ದವರು ಕೂಡ, ನಿಮಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಪಾಲಿಟಿಕ್ಸ್ ಅಲ್ಲಿ. ನಂಬರ್ ಒನ್, ನಾನು ತಮಿಳ್ನಾಡಿಗೆ ನೀವು ಇನ್ಚಾರ್ಜ್ ಆಗಿದ್ರಿ, ಅದರ ಬಗ್ಗೆ ಲಾಸ್ಟ್ಗೆ ಬರ್ತೀನಿ. ಈಗ ನಿಮ್ಮ ಈ ನಗುಮುಖ ತೋರಿಸ್ತಾ ಇದೆ, ವೆಸ್ಟ್ ಬೆಂಗಾಲ್ ವಿಕ್ಟ್ರಿ ಇದೆ ಅಲ್ವಾ, ಆ ನಿಮ್ಮ ಜಯ ಇದೆ ಅಲ್ಲ, ಜಯ ಬೇರಿ ಅಂತ ನಾವೇನು ಕರೀತಾ ಇದೀವಲ್ಲ, ಕಂಪ್ಲೀಟ್ ಸ್ವೀಪ್. ಅಮಿತ್ ಶಾ ಮತ್ತೆ ಮೋದಿಯ ಏನು ಟೀಮ್ ಇದೆ ಅಂಡ್ ಆಲ್ ಲೀಡರ್ಸ್ ಬ್ಯಾಕ್ ಆಫ್ ಇಟ್, ಇವತ್ತು ಡ್ರೀಮ್ಡ್ ಏನೊಂದು ಡ್ರೀಮ್ ಮಾಡ್ತಾ ಇದ್ರೆ, ಈ ವಿಜಯ ನಮಗೆ ಬೇಕೇ ಬೇಕು, ಚೇಂಜ್ ಇಂಡಿಯಾದಲ್ಲಿ ಏನಾದರೂ ಚೇಂಜಸ್ ತರಬೇಕಾದ್ರೆ ನಾವು ವೆಸ್ಟ್ ಬೆಂಗಾಲ್ ಅನ್ನು ನಮ್ಮ ತೆಕ್ಕೆಗೆ ತರಬೇಕು ಅನ್ನೋ ಒಂದು ಪಣ ತೊಟ್ಟಿದ್ದ. ಲಾಸ್ಟ್ ಎಲೆಕ್ಷನ್ ಅಲ್ಲೇ ಅದೇನೋ ಆಗ್ಬೇಕಿತ್ತು ಅನ್ನೋದಿತ್ತು, ಆದ್ರೆ ಎಲ್ಲೋ ಕೈ ತಪ್ಪಿ ಹೋಗಿತ್ತು. ಈ ಎಲೆಕ್ಷನ್ ಅಲ್ಲಿ ಅಭೂತಪೂರ್ವ ವಿಜಯ ಸಿಕ್ಕಿದೆ. ವಾಟ್ ಈಸ್ ಯುವರ್ ಫಸ್ಟ್ ರಿಯಾಕ್ಷನ್ ವಿತ್ ಸ್ಮೈಲಿ ಫೇಸ್? ಒಂದು, ಮೋದಿಜಿಯವರ ನೇತೃತ್ವ, ಜನ, ದೇಶದ ಸುರಕ್ಷತೆ, ತಮ್ಮ ಸುರಕ್ಷತೆ, ತಮ್ಮ ಮಕ್ಕಳ ಭವಿಷ್ಯ, ಅಲ್ಲಿರುವ ಭ್ರಷ್ಟಾಚಾರ, ಅಲ್ಲಿರುವ ಮತೀಯ ಓಲೈಕೆ, ಅಲ್ಲಿರುವ ಅತ್ಯಾಚಾರದಂತ ಪ್ರಕರಣಗಳು ಕೊನೆಯಾಗಬೇಕು ಅಂತೇಳಿ ಬಯಸಿದ್ದು. ಯೋಗ ಈ ಒಂದು ರಾಷ್ಟ್ರೀಯ ಯಜ್ಞದಲ್ಲಿ ಮೋದಿಜಿಯವರ, ಅಮಿತ್ ಶಾ ಅವರ ನೇತೃತ್ವದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ನಾನು ಮತ್ತು ಅರುಣ್ ಬಿನ್ನಡಿಯವರು ಕೆಲಸ ಮಾಡುವಂತ ಅವಕಾಶ ನಮಗೆ ಲಭ್ಯ ಆಗಿತ್ತು. ನಮ್ಮದು ಒಂದು ಪುಣ್ಯ ಅಂತ ಭಾವಿಸ್ತೇನೆ. ಈ ಬದಲಾವಣೆ ನಮಗೆಲ್ಲರಿಗೂ ಒಂದು ಸಂತೋಷವನ್ನು ತಂದಿದೆ. ಅದು ಬಂಗಾಳದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಬದಲಾವಣೆ, ಭಾರತದ ಸುರಕ್ಷತೆಯನ್ನ ರಕ್ಷಿಸ್ತಕ್ಕಂಥ ಬದಲಾವಣೆ. ಆ ಬದಲಾವಣೆ ತಂದಂತ ಮತದಾರರಿಗೆ ನಾನು ವಿಶೇಷವಾಗಿರುವಂತ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸರ್, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ಗೆ ಬಂದ್ರೆ ನಿಮಗೆ ದರ್ ಇಸ್ ಲಾಟ್ ಆಫ್ ಕಾಂಟ್ರವರ್ಸರಿ ಕೂಡ ಆಗಿತ್ತು. ಎಲೆಕ್ಷನ್ ಮುಂಚೆನೆ ಲಾಟ್ ಆಫ್ ಕಾಂಟ್ರವರ್ಸರಿ. ಅಂದ್ರೆ ನಂಬರ್ ಒನ್, SIR ಅನ್ನುವ ಸ್ಕೀಮಿನ ಮೂಲಕ 94 lakhs ವೋಟರ್ಸ್ಗಳನ್ನು ಡಿಲೀಟ್ ಮಾಡಲಾಯಿತು ಅನ್ನುವ ಒಂದಾದ್ರೆ, ಸೆಕೆಂಡ್, CRPF ಹೊರಗೆ ಜನಗಳನ್ನು ಕರ್ಕೊಂಡು ಬಂದು ಅಲ್ಲಿ ಇಟ್ಟುಬಿಟ್ಟು ಎಲೆಕ್ಷನ್ ಮಾಡಲಾಯಿತು ಅನ್ನೋದು ಎರಡಾದ್ರೆ, ವುಮನ್ ಬಿಲ್ ಪಾಸ್ ಮಾಡಲಿಕ್ಕೆ ನೋಡಿದ್ರಿ ಎಲೆಕ್ಷನ್ ಪ್ರೊಸೆಸ್ ಇರುವಾಗ 3 days ಬಿಫೋರ್ ಏನೋ ಆ ಒಂದು 3 days ಸ್ಪೆಷಲ್ ಅಧಿವೇಶನ ಏನಾಯ್ತು, ಅದು ಏನು ವುಮನ್ಸ್ ವೋಟರ್ಸ್ ಏನಿದ್ದಾರೆ ಅವರನ್ನು ಎಳ್ಕೊಳ್ಳುವ ಪ್ರಯತ್ನ ಅಂತ ಇನ್ನೊಂದಾದ್ರೆ, ದಿಸ್ ಆಲ್ ಅಲಿಗೇಷನ್ಗಳ ಮಧ್ಯೆ ಮಮತಾ ಬ್ಯಾನರ್ಜಿಯನ್ನು ಸೋಲಿಸುವುದು ಅಷ್ಟೇನು ಈಸಿಯಾ ಕೆಲಸ ಅಂತೂ ಬಿಜೆಪಿಗೆ ಆಗಿರಲಿಲ್ಲ ಅನ್ನೋದು ನಮ್ಗೆಲ್ರಿಗೆ ಗೊತ್ತು. ಸೊ ವಾಟ್ ಯು ಫೀಲ್, ಈ ಎಲ್ಲ ಫ್ಯಾಕ್ಟರ್ಗಳು ವರ್ಕ್ ಆಯ್ತಾ? ಅಲ್ಲಿ ಯಾವ ಫ್ಯಾಕ್ಟರು ವೆಸ್ಟ್ ಬೆಂಗಾಲ್ ಅಲ್ಲಿ ನೀವು ಈ ರೀತಿಯ 188, 190 ನಂಬರ್ಸ್ ಬರಬೇಕಾದ್ರೆ ಜನಗಳು ಯಾವ ಫ್ಯಾಕ್ಟರ್ ಅನ್ನು ನೋಡಿ ಬಿಜೆಪಿಗೆ ವೋಟ್ ಹಾಕಿರ್ಬೋದು ಅಂತ ಅನ್ಸುತ್ತೆ ನಿಮಗೆ? ಮೊದಲನೇ ಪ್ರಶ್ನೆ ನೀವು ಕೇಳಿದ್ದು SIR ನಿರಂತರವಾಗಿ ನಡೆಯುವ ಪ್ರಕ್ರಿಯೆ. ಇದು ಮೊದಲನೇ ಬಾರಿ ಅಲ್ಲ. 1952 ಮೊದಲನೇ ಲೋಕಸಭಾ ಚುನಾವಣೆ ನಂತರ ಪ್ರತಿಯೊಂದು ಲೋಕಸಭಾ ಚುನಾವಣೆ ಆ ಸಂದರ್ಭಗಳಲ್ಲಿ ಕಾಲಕಾಲಕ್ಕೆ ಚುನಾವಣಾ ಆಯೋಗ SIR ಮಾಡ್ತಾ ಬಂದಿದೆ. ಅದರೊಳಗಡೆ ಆ ಉದ್ದೇಶ ಇರ್ತಕ್ಕಂಥದ್ದೇ ಮತದಾರರ ಪಟ್ಟಿಯ ಶುದ್ಧೀಕರಣ. ಅಕ್ರಮ ಮತದಾರರು, ವಲಸೆ ಹೋಗಿರ್ತಕ್ಕಂಥ ಮತದಾರರು, ನಿಧನ ಹೊಂದಿರತಕ್ಕಂಥ ಮತದಾರರು, ಡಬಲ್ ಎಂಟ್ರಿ ಆಗಿರ್ತಕ್ಕಂಥ ಮತದಾರರನ್ನ ಅಲ್ಲಿಂದ ಕೈ ಬಿಡ್ತಕ್ಕಂಥ ಒಂದು ಪ್ರಕ್ರಿಯೆ. ದಾಖಲೆ ಒದಗಿಸಿದ ಯಾರನ್ನೂ ಕೈ ಬಿಟ್ಟಿಲ್ಲ. ಕೈ ಬಿಟ್ಟಿರೋದ್ರೊಳಗಡೆ ಮುಸಲ್ಮಾನರು ಓಟ್ ಕೈ ಬಿಟ್ಟಿಲ್ಲ, ಹಿಂದೂ ಮುಸಲ್ಮಾನ್ ಎಲ್ಲರ ಓಟು ಕೈ ಬಿಟ್ಟಿದೆ. ಯಾರು 2002ರ ಪೂರ್ವದ ದಾಖಲೆಗಳನ್ನ ಒದಗಿಸೋದ್ರೊಳಗೆ ವಿಫಲರಾಗಿದ್ದಾರೆ ಅಂತವರ ಹೆಸರುಗಳನ್ನ ಮಾತ್ರ ಮ್ಯಾಪಿಂಗ್ ನಲ್ಲಿ ಕೈ ಬಿಟ್ಟು, ಆಮೇಲೆ ದಾಖಲೆ ಒದಗಿಸಿದವ್ರನ್ನ ಮತ್ತೆ ಅವ್ರನ್ನ ಅಡಿಷನ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದೆ. ಇದ್ರೊಳಗಡೆ SIR ಕೇರಳದಲ್ಲಿ ನಡೆದಿಲ್ವಾ? ಅಲ್ಲಿ ಹೆಂಗೆ ಕಾಂಗ್ರೆಸ್ ಬಂತು? ತಮಿಳುನಾಡಿನಲ್ಲಿ ನಡೆಯಲಿಲ್ವಾ? ಅಲ್ಲಿ ಹೆಂಗೆ ವಿಜಯ್ ಪಾಟೀಲ್ ಬಂತು? SIR ಅನ್ನೋದು ಅವರಿಗೊಂದು ಕುಂಟು ನೆಪ. ಇನ್ನ ಎರಡನೇ ಪ್ರಶ್ನೆ ನೀವು ಹೇಳಿದ್ರಿ, ಒಂದು ರಾಜ್ಯದಲ್ಲಿ
ನಿಷ್ಪಕ್ಷಪಾತವಾಗಿರುವಂತ ಚುನಾವಣೆ ನಡಿಬೇಕು ಅಂತ ಬಯಸೋದೇ ತಪ್ಪ. ಅಭ್ಯರ್ಥಿಗಳನ್ನೇ ಬಡಿಗೆ ತಗೊಂಡು ಬೆರೆಸಾಡ್ತಾರೆ. ಒಂದು ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರ ಸಭೆಗೆ ಅಡ್ಡಿ ಮಾಡ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರ ಪ್ರವಾಸವನ್ನೇ ಮೊಟಕುಗೊಳಿಸಬೇಕಾಗಿ ಬರುತ್ತೆ. ಒಂದು ರಾಜ್ಯದ ರಾಜ್ಯಪಾಲ ಅಂದ್ರೆ ಸಂವಿಧಾನ ಪ್ರತಿನಿಧಿ, ಅವರೇ ಮುಕ್ತವಾಗಿ ಓಡಾಟ ಮಾಡುವ ವಾತಾವರಣ ಒಂದು ರಾಜ್ಯದಲ್ಲಿ ಇರೋದು ಅದು ಪ್ರಜಾಪ್ರಭುತ್ವ ವ್ಯವಸ್ಥೆನಾ? ನ್ಯಾಯಾಂಗದ ಅಧಿಕಾರಿಗಳನ್ನೇ 8 ಗಂಟೆ 10 ಗಂಟೆಗಳ ಕಾಲ ಅಕ್ರಮವಾಗಿ ಬಂಧನದಲ್ಲಿ ಇಡ್ತಾರೆ. ಅಂದ್ರೆ ಈ ವ್ಯವಸ್ಥೆಯಿಂದ ಮುಕ್ತ ಆಗಬೇಕು ಅಥವಾ ಇಂಥ ಒಂದು ವ್ಯವಸ್ಥೆಯೇ ಮುಂದುವರಿಬೇಕು? ಮತದಾರರಿಗೆ ಬೆದರಿಕೆ ಹಾಕುವಂತ ಪ್ರಕ್ರಿಯೆ ನಡೆಯೋದು ಪ್ರಜಾಪ್ರಭುತ್ವದ ಒಳ್ಳೆ ಲಕ್ಷಣನಾ? ಮತದಾರರನ್ನ ಒಂದು ನಿರ್ಭೀತಿಯಿಂದ ಮತ ಚಲಾಯಿಸುವಂತೆ ಮಾಡಿದ ಕೀರ್ತಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲುತ್ತೆ. ನಿರ್ಭೀತಿಯಿಂದ ಮತ ಚಲಾಯಿಸುವಂತೆ ಮಾಡಿದ ಕೀರ್ತಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸುತ್ತೆ. ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಉಳಿದಿದ್ದೆಲ್ಲ ನಾವು ಪೊಲಿಟಿಕಲ್ ಪಾರ್ಟಿ ಆಕ್ಟಿವಿಟೀಸು ಎಷ್ಟು ಪ್ರಮುಖನೋ ಅಷ್ಟೇ ಪ್ರಮುಖವಾಗಿರುವಂತ ಒಂದು ಕಾರ್ಯವನ್ನ ನಿಷ್ಪಕ್ಷಪಾತವಾದ ಚುನಾವಣೆ ನಡೆಯೋದಕ್ಕೆ ಸರ್ವೋಚ್ಚ ನ್ಯಾಯಾಲಯ ಕಾಲಕಾಲಕ್ಕೆ ಆದೇಶವನ್ನು ಮಾಡಿದೆ. ಈ ಬಾರಿ ಬಂಗಾಳದ ಚುನಾವಣೆ ಸರ್ವೋಚ್ಚ ನ್ಯಾಯಾಲಯದ ಮಾನಿಟರಿಂಗ್ ನಲ್ಲಿ ನಡೆದಂತ ಚುನಾವಣೆ. ಅಲ್ಲಿಯ ಜನ ಅವರು ನಿರ್ಭೀತಿಯಿಂದ ಮತ ಚಲಾಯಿಸಿದ್ದಕ್ಕೆ 93% ಮತ ಚಲಾವಣೆ ಆಗೋದಕ್ಕೆ ಕಾರಣ ಈ ಒಂದು ಮುಕ್ತ ವಾತಾವರಣ ಕಲ್ಪಿಸಿದ್ದು. CRPF ನವರು ವೋಟ್ ಹಾಕಿಲ್ಲ, CRPF ನವರು ಸುರಕ್ಷತೆ ಒದಗಿಸಿದ್ದಾರೆ. ವೋಟ್ ಹಾಕಿದ್ದು ಬಂಗಾಳದ ಮತದಾರರು. ಸುರಕ್ಷತೆ ಒದಗಿಸುವಂತ ಒಂದು ರಾಷ್ಟ್ರೀಯ ಕರ್ತವ್ಯವನ್ನ, ಸಂವಿಧಾನಬದ್ಧ ಕರ್ತವ್ಯವನ್ನ CRPF ಮಾಡಿದೆ. ಎರಡನೇದಾಗಿ ಈ ವುಮೆನ್ಸ್ ಬಿಲ್ ಏನು ಡಿಲಿಮಿಟೇಷನ್ ಮತ್ತೆ ವುಮೆನ್ಸ್ ರಿಸರ್ವೇಷನ್ ಬಿಲ್ ಅನ್ನು ತರಾತುರಿಯಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು. ಯಾಕಂದ್ರೆ ವುಮೆನ್ಸ್ ವೋಟ್ಗಳನ್ನು ತಾವು ಅಟ್ರಾಕ್ಟ್ ಮಾಡ್ಕೊಬೇಕು, ಅದಕ್ಕೆ TMC ಅವರು ಮತ್ತೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿತ್ತು. ಆದ್ರಿಂದ ಮಹಿಳೆಯರ ಏನು ಮತದಾನ ಇದೆ ಅದು ಬಿಜೆಪಿಗೆ ಫೇವರ್ ಆಗಿ ಪರಿಣಮಿಸುತ್ತೆ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಏನಂತೀರಿ ಅದಕ್ಕೆ? ಒಂದು ವರ್ಷದ ಹಿಂದೆ ಕಾಂಗ್ರೆಸ್ ಈ ಬಿಲ್ಲಿಗೆ ಬೆಂಬಲ ವ್ಯಕ್ತಪಡಿಸಿತ್ತು. ಯಾಕೆ ಅವ್ರು ಹಿಂದಕ್ಕೆ ಸರಿದ್ರು? ಯಾಕೆ ಮಹಿಳಾ ವಿರೋಧಿಯಾಗಿ ವರ್ತನೆ ಮಾಡಿದ್ರು? ಭಾರತೀಯ ಜನತಾ ಪಾರ್ಟಿ ಇವತ್ತಿನ ಕಾಲಕ್ಕೆ ತಕ್ಕಂತೆ ಡಿಲಿಮಿಟೇಷನ್ ಆಗಬೇಕು, ಕ್ಷೇತ್ರಗಳ ಮರುವಿಂಗಡಣೆಯ ಜೊತೆಗೆ ಹೆಚ್ಚುವರಿ ಮತದಾರ ಕ್ಷೇತ್ರಗಳು ನಿರ್ಮಾಣ ಆಗಬೇಕು ಅಂತ ಬಯಸಿತ್ತಪ್ಪ. 1971ರಲ್ಲಿ ಇದ್ದ ಜನಸಂಖ್ಯೆ ಇವತ್ತಿರೋ ಜನಸಂಖ್ಯೆ ಅಜಗಜಾಂತರ ವ್ಯತ್ಯಾಸ ಇಲ್ವಾ? ಅವತ್ತು 55 ಕೋಟಿ ಜನಸಂಖ್ಯೆ, ಇವತ್ತು 145 ಕೋಟಿ ಜನಸಂಖ್ಯೆ. ನಮ್ಮ ಕ್ಷೇತ್ರಗಳು ಅದೇ 543. ಅದು ಹೆಚ್ಚಾಗ್ಲಿ ಅಂತ ಬಯಸೋ ತಪ್ಪ? ಮತ್ತೆ ಆರಂಭದಲ್ಲಿ ಅವರು ಅಪಪ್ರಚಾರ ಮಾಡಿದ್ರು. ಉತ್ತರದ ರಾಜ್ಯಗಳಿಗೆ ಹೆಚ್ಚು ಸ್ಥಾನಗಳು, ದಕ್ಷಿಣಕ್ಕೆ ಸ್ಥಾನಗಳ ಕೊರತೆ ಆಗುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಸರ್, ಇನ್ನೊಂದು ಆಮೇಲೆ ಅಮಿತ್ ಶಾ ಅವರು ಸದನದಲ್ಲೇ ಉತ್ತರ ಕೊಟ್ಟರು, ಯಾವುದೇ ರಾಜ್ಯಕ್ಕೂ ಸೀಟುಗಳು ಕಡಿಮೆ ಆಗಲ್ಲ, ಎಲ್ಲಾ ರಾಜ್ಯಗಳು ಪ್ರತಿಶತ 50 ಸೀಟುಗಳನ್ನು ಹೆಚ್ಚು ಮಾಡಿಕೊಳ್ತವೆ ಅಂತ ಹೇಳಿ. ಅದಾದ್ಮೇಲೆ ಯಾಕೆ ವಿರೋಧ ಮಾಡಿದ್ರು ಅವರು? ಮಹಿಳಾ ವಿರೋಧಿಗಳಿದ್ದಾರೆ. ಮಹಿಳೆಯರಿಗೆ ಸ್ವಾಯತ್ತತೆ ಮತ್ತು ರಾಜಕೀಯ ಸ್ವಾತಂತ್ರ್ಯ ಅವರಿಗೆ ತರೋದು ಕೊಡೋದು ಬೇಕಾಗಿಲ್ಲ. ಅಂದ್ರೆ ನಿಮ್ಮ ಪ್ರಕಾರ ಅವರು ಮಹಿಳಾ ಬಿಲ್ಗೇನು ವಿರೋಧ ವ್ಯಕ್ತಪಡಿಸಿದ್ರು ಅದು ನಿಮಗೆ ಫೇವರ್ ಆಗಿ ಕನ್ವರ್ಟ್ ಆಯ್ತು ಅಂತ ಹೇಳ್ತೀರಿ ನೀವು? ಅಲ್ಲ, ನಿಮಗೆ 10 ಅಂಶಗಳು ನಮಗೆ ಅನುಕೂಲಕರವಾಗಿರ್ತಕ್ಕಂಥ ಅಂಶಗಳು ದೇಶದಲ್ಲಿ ಮತ್ತು ರಾಜ್ಯಗಳಲ್ಲಿ ಇದ್ದು ಅದರೊಳಗಡೆ ನಾವು ರಾಜಕೀಯ ಅನುಕೂಲಕ್ಕಾಗಿ ಮಹಿಳಾ ಮೀಸಲಾತಿ ಬಿಲ್ ಅನ್ನು ತಂದಿದ್ದಲ್ಲ. ಮಹಿಳೆಯರಿಗೆ ರಾಜಕೀಯ ಅಧಿಕಾರವನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ತಂದ ಬಿಲ್ಲು. ಅದಕ್ಕೆ ವಿರೋಧ ಮಾಡೋದ್ರ ಮೂಲಕ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ನಾವು ಮಹಿಳಾ ವಿರುದ್ಧ ಇದ್ದೀವಿ, ಮಹಿಳೆಯರಿಗೆ ರಾಜಕೀಯ ಅಧಿಕಾರ ಕೊಡೋದ್ರ ವಿರುದ್ಧ ಇದ್ದೀವಿ ಅಂತ ಅವರು ತಾವು ತಮ್ಮ ಬಣ್ಣವನ್ನ ಬಯಲು ಮಾಡಿಕೊಂಡ್ರು. ರವಿ ಸರ್, ಈಗ ವೆಸ್ಟ್ ಬೆಂಗಾಲ್ ಬಗ್ಗೆ ಬಂದಾಗ ನಿಮಗೆ ಗೊತ್ತಿದೆ 2000 ಕಿಲೋಮೀಟರ್ ಅಂತಹ ಒಂದು ಬಾರ್ಡರ್ ಅನ್ನು ಶೇರ್ ಮಾಡ್ಕೊಳ್ತಾ ಇರುವಂತಹ ಒಂದು ಸ್ಟೇಟ್. ಅಲ್ಲಿಯ ಲಾ ಅಂಡ್ ಆರ್ಡರ್ ಬಗ್ಗೆ ನೀವುಗಳೇ ಮಾತಾಡ್ತೀರಿ. ಅಲ್ಲಿ ದೊಂಬಿ ಗಲಭೆಗಳಾಗ್ತವೆ, ಯಾವ ರೀತಿಯಲ್ಲಿ ಜನರಲ್ಲಿ ಬದುಕ್ತಾ ಇದ್ದಾರೆ ಎಲ್ಲದನ್ನು ನೀವುಗಳು ಎಲೆಕ್ಷನ್ ಇದರಲ್ಲಿ ಕ್ಯಾಂಪೇನ್ ಅಲ್ಲಿ ನೀಟಾಗಿ ಹೇಳಿದಿರಿ. ನಂಬರ್ 2, ಈಗ ಆ ಸ್ಟೇಟ್ ಸೆಂಟ್ರಲ್ ಅಲ್ಲೂ ನಿಮ್ಮ ಗವರ್ಮೆಂಟ್ ಇದೆ, ಆ ಸ್ಟೇಟ್ ನಿಮ್ಮ ಕಂಟ್ರೋಲ್ ಅಲ್ಲಿ ಬರ್ತಾ ಇದೆ. ಸೊ ಹೌ ಯು ಥಿಂಕ್ ಲಾ ಅಂಡ್ ಆರ್ಡರ್ ಇಂದ ಹಿಡಿದು
ಬಾರ್ಡರ್ ಪ್ರೊಟೆಕ್ಷನ್ ಇಂದ ಹಿಡಿದು ರಾಜಕೀಯವಾಗಿ ಹೌ ಚಾಲೆಂಜ್ ವೆಸ್ಟ್ ಬೆಂಗಾಲ್ ಇಸ್ ಫಾರ್ ಬಿಜೆಪಿ ನಾವು? ಇಲ್ಲ, ಬಹಳ ದೊಡ್ಡ ಚಾಲೆಂಜಿಂಗ್ ಇದೆ. ನಾವು ಅದನ್ನು ಆ ಚಾಲೆಂಜನ್ನು ಸ್ವೀಕಾರ ಮಾಡಿದ್ದೇವೆ. ಜನ ನಮಗೆ ಅಧಿಕಾರ ಕೊಟ್ಟಿರೋದೇನೆ ಆ ಚಾಲೆಂಜನ್ನು ಸ್ವೀಕಾರ ಮಾಡೋದಕ್ಕೆ. ನಮಗೆ ಭಾರತದ ಸುರಕ್ಷತೆಗಿಂತ, ಬಂಗಾಳಿಗಳ ರಕ್ಷಣೆಗಿಂತ, ಬಂಗಾಳಿ ಸಂಸ್ಕೃತಿಯ ರಕ್ಷಣೆಗಿಂತ ಇನ್ನು ದೊಡ್ಡ ಯಾವುದೇ ಕಾರ್ಯ ನಮಗಿಲ್ಲ. ರಾಜಕೀಯ ಅಧಿಕಾರ ನಮಗೆ ಕೇವಲ ಸಾಧನ ಮಾತ್ರ. ನಮ್ಮ ಉದ್ದೇಶ ಬಂಗಾಳದ ಸಂಸ್ಕೃತಿಯನ್ನು ರಕ್ಷಣೆ ಮಾಡೋದು. ನಮ್ಮ ಉದ್ದೇಶ ಭಾರತವನ್ನು ಸುರಕ್ಷಿತವಾಗಿ ಇಡೋದು. ಅದಕ್ಕೇನು ಬೇಕೋ ಎಲ್ಲ ಅಗತ್ಯ ಕ್ರಮವನ್ನು ಕೈಗೊಳ್ತೇವೆ. ಅಗತ್ಯ ಇದ್ದರೆ ದೇಶದ ಉದ್ದಗಲಕ್ಕೂ ಕೂಡ ಬುಲ್ಡೋಜರ್ಗಳನ್ನು ತರಿಸ್ಕೊಳ್ತೀವಿ. ಇನ್ನೊಂದು ಕ್ವಶನ್ ನನ್ನ ನಿಮಗೆ, ಈಗ ಈ ಎಲೆಕ್ಷನ್ ಇಂದ ಕಮ್ಯುನಿಸ್ಟ್ ಪಾರ್ಟಿ ಭಾರತದಿಂದ ಆಲ್ಮೋಸ್ಟ್ ಔಟ್ ಅನ್ನುವ ಸ್ಥಿತಿಗೆ ತಲುಪಿದೆ. ಕೇರಳದಲ್ಲೂ ಕೂಡ EDF ಫ್ರಂಟ್ ಬಂದಿರೋದ್ರಿಂದ ಕಮ್ಯುನಿಸ್ಟ್ ಯುಗ ಅಂತ್ಯ ಆಗಿದೆ ಅನ್ನೋದಿದೆ. ವಾಟ್ ಈಸ್ ಯುವರ್ ರಿಯಾಕ್ಷನ್ ಆನ್ ದಟ್? ಇಲ್ಲ, ಕಮ್ಯುನಿಸ್ಟ್ ಪಾರ್ಟಿ ಅಂತ್ಯ ಆಗಿದೆ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಅವರ ಕೇಡರ್ಗಳು ಹಾಗೇ ಇದ್ದಾರೆ. ಕೆಲವೊಮ್ಮೆ ರೂಪಾಂತರಗೊಂಡಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಿದ್ಧಾಂತ ಇಲ್ಲ, ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ಸಿನ ಒಂದು ಮಿಶ್ರ ಸಿದ್ಧಾಂತ ಇದೆ. ಇವತ್ತಿನ ಕರ್ನಾಟಕದ ವ್ಯವಸ್ಥೆಯ ಒಳಗೆ ಆಯಕಟ್ಟಿನ ಜಾಗದಲ್ಲಿ ಕಮ್ಯುನಿಸ್ಟ್ ಚಿಂತನೆ ಇರ್ತಕ್ಕಂಥ ಜನ ಅದರೊಳಗಡೆ ಸೇರ್ಕೊಂಡಿದ್ದಾರೆ. ಹಾಗಾಗಿ ಅವರು ಪ್ಯಾರಾಸೈಟ್ಗಳಾಗಿ ಎಲ್ಲಿ ಅವರಿಗೆ ಸ್ವತಂತ್ರವಾಗಿರ್ತಕ್ಕಂಥ ವೇದಿಕೆಗಳಿಲ್ವೋ ಅವರು ಪ್ಯಾರಾಸೈಟ್ಗಳಾಗಿ ಸೇರ್ಕೊಂಡ್ಬಿಡ್ತಾರೆ. ಹಾಗಾಗಿ ಆ ಎಚ್ಚರ ವಹಿಸಬೇಕಾದ ಅವಶ್ಯಕತೆ ಇದೆ. ಅಲ್ಲ, ಸೇಮ್ ಲೈಕ್ JDS is merged with BJP. ಸೇಮ್ ಲೈಕ್ JDS is merged with BJP ಅಂತ ಹೇಳ್ತೀರಾ? ಅಲ್ಲ, ನಿಮಗೆ ಆ ಥರ ಅಂತಲ್ಲ. ಈಗ ಆಮ್ ಆದ್ಮಿ ಪಾರ್ಟಿ ಕಮ್ಯುನಿಸ್ಟ್ ಒಂದು ಹೊಸ ವೇಷ. ಆ ಥರ ನೀವು ಹೊಸ ಹೊಸ ವೇಷದಲ್ಲಿ ಅವರು ಬರೋ ಪ್ರಯತ್ನ ಮಾಡ್ತಾರೆ. ಮುಂಚೆ ಅವರು ಜಾತಿವಾದದ ವಿರುದ್ಧ ಇದ್ರು. ಈಗ ಜಾತಿ ಟ್ರಂಪ್ ಕಾರ್ಡ್ಗಳನ್ನು ಬಳಸ್ಕೊಂಡು ಜಾತಿ ಸಂಘಟನೆ ಒಳಗಡೆ ತೂರಿಸ್ಕೊಂಡು, ಆಮೇಲೆ ಜನ ನಂಬುವಂತ ಮಠ ಮತ್ತು ಕಾವಿಯನ್ನ ಆಧರಿಸಿ ಕಾವಿದಾರಿ ಕಮ್ಯುನಿಸ್ಟರು, ಈ ರೀತಿ ಹೊಸ ರೂಪದಲ್ಲಿ ಅವರು ಬರುವ ಸಾಧ್ಯತೆಗಳಿದಾವೆ. ಹಾಗಾಗಿ ಆ ಸಿದ್ಧಾಂತವನ್ನ ಹತ್ರದಿಂದ ವಾಚ್ ಮಾಡಿರೋ ನಾವು ಅದು ಸತ್ತಿದೆ ಅಂತ ನಾವು ಭಾವಿಸೋದಿಲ್ಲ. ದುರ್ಬಲ ಆಗಿದೆ ಅಂತ ಹೇಳ್ಬೋದು, ರೂಪಾಂತರಗೊಂಡಿದೆ ಅಂತ ಹೇಳ್ಬೋದು. ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ವೈರಸ್, ಮ್ಯೂಟೆಡ್ ವೈರಸ್ ಅಂತ ಹೇಳ್ತೀರಲ್ಲ, ಹಾಗೆ ರೂಪಾಂತರಗೊಂಡಿದೆ ಅಂತ ಹೇಳ್ತೀನಿ. ನನ್ನ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ನಾನು ಲಾಸ್ಟ್ ಪಾಯಿಂಟ್ಗೆ ಬರ್ತೀನಿ. ಈಗ ತಮಿಳ್ನಾಡು ಬಗ್ಗೆ ಬರ್ತೀನಿ. ನಾನು ತಮಿಳ್ನಾಡು ಬಗ್ಗೆ ಬರ್ತೀನಿ. ಯು ಆರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪಾಲಿಟಿಷಿಯನ್ ಇನ್ ತಮಿಳ್ನಾಡು. ನಾನು ನಿಮ್ಮ ಹಲವು ಸ್ಪೀಚ್ಗಳನ್ನು, ತಮಿಳ್ನಾಡು ಎಲೆಕ್ಷನ್ ಸ್ಪೀಚ್ಗಳನ್ನು, ನಿಮ್ಮ ಓಡಾಟವನ್ನು ನೋಡಿದ್ದೀನಿ. ಅದರಲ್ಲಿ ಹಲವು ಸಲ ನೀವು ಹೇಳಿದ್ರಿ ತಮಿಳ್ನಾಡಲ್ಲಿ ಥರ್ಡ್ ಫ್ರಂಟ್ ಅನ್ನೋದೊಂದಕ್ಕೆ ಅವಕಾಶ ಇದೆ, ಆಪ್ಷನ್ ಇದೆ. DMK ADMK ಬಿಟ್ರೆ ಇನ್ನೊಂದು ಅಲ್ಲಿ ಥರ್ಡ್ ಫ್ರಂಟ್ ಬಂದ್ರೆ ಆ ಆಪ್ಷನ್ ತಮಿಳ್ನಾಡಲ್ಲಿ ಓಪನ್ ಇದೆ ಅಂತ ಹಲವು ಸಲ ನೀವು ನಿಮ್ಮ ಏನು ಸ್ಪೀಚ್ಗಳಲ್ಲಿ ಹೇಳಿದ್ರಿ. ನೀವು ಅಣ್ಣಮಳೆಯನ್ನು ಕರ್ಕೊಂಡು ಹೋದ್ರಿ, ಆ ಥರ್ಡ್ ಫ್ರಂಟ್ ಅನ್ನು ಒಂದು ಜೀವಂತ ಮಾಡಲಿಕ್ಕೆ ಟ್ರೈ ಮಾಡಿದ್ರಿ. ಮೇ ಬಿ ರಾಂಗ್ ಟೈಮ್. ಬಟ್ ದಿಸ್ ಟೈಮ್ ಆ ಒಂದು ವಿಜಯನ್ TVK ಪಾರ್ಟಿ ಕಟ್ಕೊಂಡು ಒಂದು ಫಿಲ್ಮ್ ಸ್ಟಾರ್ ಬಂದುಬಿಟ್ಟು ಫಿಲ್ಮಿ ರೀತಿಯಲ್ಲಿ ಥರ್ಡ್ ಫ್ರಂಟ್ ಅನ್ನು ಕಟ್ಟಿದ್ರು, ಸಕ್ಸಸ್ಫುಲ್ ಆಗಿದ್ರು. ನಿಮ್ಮ ಆ ದಿನದ ಒಪಿನಿಯನ್ ಇವತ್ತು ಸರಿಯಾಗಿ ಕಾಣ್ತಾ ಇದೆ, ಬಟ್ ನಾಟ್ ಇನ್ ಯುವರ್ ಪಾರ್ಟಿ, ಇನ್ ಎ ಡಿಫರೆಂಟ್ ಪಾರ್ಟಿ. ಏನ್ ಅನಿಸ್ತಾ ಇದೆ ನಿಮಗೆ? ಇಲ್ಲ, ನಮಗೆ ಅಣ್ಣಾಮಲೈ ಈ ಒಂದು ಪಲ್ಸ್ ಅನ್ನ ಗ್ರಹಿಸಿದ್ರು. ಅವ್ರು ನಮ್ಗೆ ಹೇಳಿದ್ರು ನಾವೊಂದು ಥರ್ಡ್ ಫ್ರಂಟ್ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ಕೆಲವೊಂದು ರಾಜಕೀಯ ಕಂಪಲ್ಸನ್ನು, ಆ ಕಾರಣಕ್ಕೆ ನಾವು ADMK ಜೊತೆಗೆ ಹೋಗಿದ್ದೇವೆ. DMK ಧೂಳಿಪಟಾಗಿದೆ. ಸನಾತನ ಧರ್ಮದ ವಿರೋಧಿಗಳು ಅವರು ನೇರವಾಗಿ ವಿರೋಧಿಸಿದವರು, ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿದವರು, ಅವರು ನಾಶವಾಗಿದ್ದಾರೆ. ವಿಜಯನ್ನ ಅವಲೋಕನ ಮಾಡಬೇಕು. ಅವರು ಇನ್ನೊಂದು ಸನಾತನ ಧರ್ಮದ ವಿರೋಧಿ ಆಗ್ತಾರೋ ಅಥವಾ ತಮಿಳುನಾಡು ಜನರ ಅಭಿವೃದ್ಧಿಯನ್ನು ಬಯಸ್ತಾರೋ ನೋಡಬೇಕು. ಇನ್ನೊಂದು ಕರಪ್ಟ್ ಪಾರ್ಟಿ ಆಗ್ತಾರೋ ನೋಡಬೇಕು. ಕಾದ್ ನೋಡ್ತೀವಿ. ನಮ್ದು ಲಾಂಗ್ ಟರ್ಮ್ ಬ್ಯಾಟಲ್ಲು. ಒಂದಿನದಲ್ಲಿ ನಾವು ಮನೆಗೆ ಹೋಗೋರಲ್ಲ. ಚುನಾವಣೆ ಬರ್ತವೆ ಹೋಗ್ತವೆ.
ಸಿದ್ಧಾಂತಕ್ಕಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಒಂದು ಆಂದೋಲನ ಇದು. ನಮ್ಮ ಆಂದೋಲನ ಮುಂದುವರಿಯುತ್ತೆ. ಸರ್, ಇನ್ನೊಂದು ಕ್ವಶನ್, ಕರ್ನಾಟಕಕ್ಕೆ ಬರ್ತೀನಿ ಈಗ. 2 ಉಪಚುನಾವಣೆಗಳ ಬಗ್ಗೆ ಬರ್ತೀನಿ. ಎಸ್, ಆಲ್ಮೋಸ್ಟ್ ಆಲ್ ದ ಉಪಚುನಾವಣೆಗಳು ಏನಿದ್ರು ಕೂಡ ಆಡಳಿತಾರೂಢ ಪಕ್ಷಕ್ಕೆ ಒಂದು ರೀತಿಯ ಬೆನಿಫಿಟ್ ಆಗುವುದಂತೂ ಸಹಜ. ಇಲ್ಲಿ ಎಗೈನ್ ಇಲ್ಲಿ 2 ಸಿಂಪತಿ ಫ್ಯಾಕ್ಟರ್ಗಳು ವರ್ಕ್ ಆಗಿರಬಹುದು ಅನ್ನೋದು ಸಹಜ. ಬಟ್ ಇಲ್ಲಿ ಬಾಗಲಕೋಟೆಯಲ್ಲಿ ಚರಂತಿ ಮಠ್ ಅನ್ನುವಂತಹ ಒಬ್ಬರು ಯೋಗ್ಯ ಕ್ಯಾಂಡಿಡೇಟ್ ಇದ್ರು ಕೂಡ, ನಾನ್ ಕರಪ್ಟ್ ಕ್ಯಾಂಡಿಡೇಟ್ ಇದ್ರೂ ಕೂಡ, ಅಲ್ಲಿ ಎಲ್ಲಾ ಬೆಂಬಲಗಳು ಇದ್ರೂ ಕೂಡ ಬಾಗಲಕೋಟೆ ನೀವು ಸೋಲುದು ಅಂದ್ರೆ ಆಲ್ಮೋಸ್ಟ್ ನಿಮ್ಮ ಎಲ್ಲಾ ಲೀಡರ್ಸ್ಗಳು ಅಲ್ಲಿ ಹೋಗಿ ಚುನಾವಣಾ ಪ್ರಚಾರ ಮಾಡಿದ್ರಿ, ಎಲ್ಲಾ ರೀತಿಯ ಸರ್ಕಸ್ಗಳನ್ನು ಮಾಡಿದ್ರಿ. ಆದ್ರೂ ಕೂಡ ಅಲ್ಲಿ ಸಿಂಪತಿ ಫ್ಯಾಕ್ಟರ್ ಒಟ್ಟಿಗೆ ಸಿದ್ದರಾಮಯ್ಯ ಫ್ಯಾಕ್ಟರ್, ಅಹಿಂದ ಫ್ಯಾಕ್ಟರ್, ಯತೀಂದ್ರ ಫ್ಯಾಕ್ಟರ್ ವರ್ಕ್ ಆಯ್ತಂತ ನಿಮ್ಗೆ ಅನ್ಸುತ್ತಾ ಬಾಗಲಕೋಟೆ ವಿಷಯಕ್ಕೆ ಬಂದಾಗ? ಈಗ ಸಿಂಪತಿಯ ಜೊತೆಗೆ ಏನೇನಾಗಿದೆ ಅನ್ನೋದನ್ನ ಅವಲೋಕನ ಮಾಡ್ತೇವೆ. ಆದರೆ ಕಾಂಗ್ರೆಸ್ನವ್ರು ಬೀಗದ ಬೇಡ, ಅವರು ಶೀರ್ಷಾಸನ ಮಾಡೋಂಗೆ ಮಾಡಿದ್ದೇವೆ, ಬಸ್ಕಿ ಹೊಡೆಯಂಗೆ ಮಾಡಿದ್ದೇವೆ. ಅದ್ರ ಜೊತೆಗೆ ಒಂದು ಮಾತನ್ನು ನೆನಪಿಸ್ಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ಸಿಗರು ಗುಂಡ್ಲುಪೇಟೆ ನಂಜನಗೂಡು ಉಪಚುನಾವಣೆ ಗೆದ್ದಿದ್ರಿ, ಆಮೇಲೆ ಏನಾಯ್ತು? ಗುಂಡ್ಲುಪೇಟೆಲ್ಲೂ ಸೋತ್ರಿ, ನಂಜನಗೂಡಲ್ಲೂ ಸೋತ್ರಿ, ಜನರಲ್ ಎಲೆಕ್ಷನ್ಲೂ ಸೋತ್ರಿ. ಇವತ್ತು ನೀವು ಬಾಗಲಕೋಟೆ ದಾವಣಗೆರೆಯಲ್ಲಿ ಗೆದ್ದಿರಬಹುದು, ಆದ್ರೆ ನೆಕ್ಸ್ಟ್ ಬರೋ ಕರ್ನಾಟಕದ 28ರ ಚುನಾವಣೆಯಲ್ಲಿ ನೀವು ಗೆಲ್ಲಲ್ಲ, ಬರ್ದಿಟ್ಕೊಳ್ಳಿ.